ಏರ್ಪೋರ್ಟ್ ಟ್ಯಾಕ್ಸಿ ಸ್ಕ್ಯಾಮ್ ಸ್ಟೋರಿ. ನಾನು ಮೊನ್ನೆ ಪುಣೆಯಿಂದ ರಾತ್ರಿ 3 AM ಗೆ ಲ್ಯಾಂಡ್ ಆದೆ. ಇದು ಟರ್ಮಿನಲ್ 2 ಅಲ್ಲೇ ನಡೆಯೋದಿದು ಮೋಸ್ಟ್ ಆಫ್ ದಿ ಸ್ಕ್ಯಾಮ್. ನೀವು ಸ್ವಲ್ಪ ಹುಷಾರಾಗಿರಿ. ಟರ್ಮಿನಲ್ ಆಚೆ ಬಂದೆ. ಊಬರ್ ಓಲಾ ಬುಕ್ ಮಾಡಿದ್ರೆ ಬೇಜಾನ್ ವೆಯ್ಟ್ ಟೈಮ್ ಇರುತ್ತೆ ಅಂದ್ಬಿಟ್ಟು ಈ ಏರ್ಪೋರ್ಟ್ ಟ್ಯಾಕ್ಸಿ ಬರುತ್ತೆ ಗೊತ್ತಾ. ಈಗ ಓಲಾ ಊಬರು 600-700 ರುಪೀಸ್ ಆದ್ರೆ ಒಂದು 200-300 ರೂಪಾಯಿ ಜಾಸ್ತಿ ಇಸ್ಕೊಂತಾನೆ ಏರ್ಪೋರ್ಟ್ ಟ್ಯಾಕ್ಸಿ. ಆದ್ರೆ ಅಲ್ಲೇ ಟಕ್ ಅಂತ ನಿಮ್ಗೆ ಡ್ರೈವರ್ ಸಿಕ್ಬಿಡುತ್ತೆ. ನಿಮ್ಗೆ ಒಂದು ಫಿಕ್ಸ್ಡ್ ರೇಟ್ ಇರುತ್ತೆ. ನೀವು ಹೋಗಕ್ ಮುಂಚೆನೆ ಒಂದು ಫಿಕ್ಸ್ಡ್ ರೇಟ್ ಇರುತ್ತೆ, ಇಲ್ಲ ಮೀಟರ್ ಇರುತ್ತೆ. ಓಕೆ ಫೈನ್, ಏರ್ಪೋರ್ಟ್ ಟ್ಯಾಕ್ಸಿನೇ ತಗೊಂಡು ಹೋಗ್ಬಿಡೋಣ ಅಂತ ಮೈಂಡ್ ಅಲ್ಲಿ ಇತ್ತು. ಯೂಶಲಿ ಬಸ್ ತಗೊಂತೀನಿ ಆಯ್ತಾ, 150 ರೂಪಾಯಿ ಮ್ಯಾಟ್ರ್ ಮುಗ್ದೋಗ್ಬಿಡೋದು. ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ, ಪ್ಲಸ್ ಲಗೇಜ್ ಬೇರೆ ಇತ್ತು. ಅದೇ ಕ್ಯಾಬ್ ಮಾಡ್ಕೊಂಡೆ ಹೋಗೋಣ ಅಂತ ಅನ್ಬಿಟ್ಟು ನಡ್ಕೊಂಡು ಬರ್ತಿದ್ದಂಗೆ ಒಂದು 5 ಜನ ನಿಂತಿದ್ರು. ಸರ್ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಅಂದ್ರು. ನಾನು ಇಲ್ಲೇ ಬಂದ್ಬಿಟ್ಟು ಅವ್ರು ಏರ್ಪೋರ್ಟ್ ಟ್ಯಾಕ್ಸಿ ಅವರು ಅಂತ ಅಂದ್ಬಿಟ್ಟು ಆಯ್ತು ನಡೀರಿ ಎಷ್ಟು ಅಂತ ಕೇಳಿದೆ. ಸರ್ ಫುಲ್ ಮೀಟರ್. ಆಯ್ತಪ್ಪ ನಡಿ, ಮೀಟರ್ ಅಂದ್ರೆ ಇನ್ನೇನು ಮೋಸನೇ ಚಾನ್ಸೇ ಇಲ್ಲ. ಮೀಟರ್ ಹಾಕಿದ್ರೆ ಲಾಗಿನ್ ಎಲ್ಲ ಮಾಡಿಸ್ಕೊಂಡ. ಅದೇನೋ ಅವ್ನ್ ಫೋನಲ್ಲಿ ಕೊಟ್ಟು ನಾನು ಬಿಡ್ರಿ ಗೂಬೆ ಅಂದ್ರೆ ಗೂಬೆ ಈಗ ಅನ್ಕೊಳೋದ್. ನಾನು ಏನೋ ಲಾಗಿನ್ ಮಾಡಿಸ್ಕೊಂಡ, ನನ್ನ ನಂಬರ್ ಇಸ್ಕೊಂಡ, OTP ಬಂತು ನಂದ್ರಲ್ಲಿ, ಅದೆಲ್ಲ ಬರ್ಸ್ಕೊಂಡ. ಏರ್ಪೋರ್ಟ್ ಟ್ಯಾಕ್ಸಿ ಅಂತಾನೆ ಇತ್ತದ್ರಲ್ಲಿ. ನಾನ್ ಲೆಜಿಟ್ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇರ್ಬೇಕಿದು ಅಂತ ಅಂದ್ಬಿಟ್ಟು ಒಬ್ಬ ಕರ್ಕೊಂಡು ಹೋಗಿ ಕ್ಯಾಬಲ್ ಕೂರಿಸ್ತಾನೆ. ಅವನೇ ಡ್ರೈವರ್ ಅಲ್ಲ, ಡ್ರೈವರ್ಗಳಿಗೆ ಇವನ್ ಏಜೆಂಟು ಆಯ್ತಾ. ಇವನು ಮಿಕಾಗಳ್ನ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ಕರ್ಕೊಂಡೋಗಿ ಕೆಳಗಡೆ ಅಲ್ಲಿ ಪಾರ್ಕಿಂಗ್ ತರ ಒಂದಿರುತ್ತೆ. ಟರ್ಮಿನಲ್ 2 ಇಂದ ಕರ್ಕೊಂಡೋಗಿ ಅಲ್ಲಿ ಪಾರ್ಕಿಂಗ್ ಹತ್ರ ಕ್ಯಾಬ್ ಅವನಿಗೆ ಫೋನ್ ಮಾಡಿ ಕರೆಸ್ತಾನೆ. ನಂದು ಎಷ್ಟಾಗಿರ್ಬೋದು ಗೆಸ್ ಮಾಡಿ ನೀವೇ. 2,3,500 ಇಸ್ಕೊಂಡ. ನಾನು 4,000 ನನ್ನ ಫ್ಲೈಟ್ ಟಿಕೆಟ್. ಅದು ನಮ್ಮ ಮನೆ ಇರೋದೇ 30 ಕಿಲೋಮೀಟರ್ ಮ್ಯಾಕ್ಸ್. ನನಗೆ 650 ರೂಪಾಯಿ ತೋರಿಸ್ತಿತ್ತು ಊಬರ್ ಅಲ್ಲಿ. ಮನೆ ಹತ್ರ ಇಳಿದ ಮೇಲೆ ಗೈಸ್ 2,800 ರುಪೀಸ್ ಕೊಟ್ಟಿದ್ದೀನಿ ನಾನು ಇನ್ನೇನ್ 3:30-4 ಗಂಟೆಗೆ ಅವನ ಹತ್ರ ಕುತ್ಕೊಂಡು ಜಗಳ ಮಾಡ್ಲಿ. ಬಿಲ್ ಕೊಡು ಅಂತಂದ್ರೆ ಏನೋ ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಬಿಲ್ ನಾನು ನಿಮ್ಗೆ ಕಳಿಸ್ತೀನಿ ಅಂತಂದ. ಎಂತ ಚಪ್ಪರ್ ನನ್ನ ಮಕ್ಕಳು ಇರಬಾರ್ದು ಹೇಳ್ರಿ ನೀವೇ. 2,800 ರೂಪಾಯಿ 30 ಕಿಲೋಮೀಟರ್ಗೆ. BMW ಬೆಂಜಲ್ಲಿ ಹೋಗ್ಬಿಡ್ತಿದ್ದೆ ನಾನು. ನೋಡಿ, ನಾನು ಬೆಂಗಳೂರವನಾಗಿ ಕನ್ನಡದವನಾಗಿ ಈ ತರ ಸ್ಕ್ಯಾಮ್ ಆಗಿದ್ದೀನಿ ಅಂತಂದ್ರೆ ಇನ್ ಬೇರೆಯವ್ರನ್ನೆಲ್ಲ ಇವ್ರು ಏನ್ ಬಿಲ್ಲ ಮಾಡ್ತಾವ್ರೋ ಏನ್ ಕತೆನೋ. ಇದೇ ಒಂದ್ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಎಂತ ಮನೆ ಹಾಳ, ಅದು ಇತಿಹಾಸಲ್ಲಿ ಕರ್ಕೊಂಡು ಹೋದ ನನ್ನ. ನೀವು ಬಿಲ್ಲ ಆಗದೆ ಇರ್ರಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಇದು ಆಕ್ಚುಲಿ ನಾನು ತುಂಬಾ ದಿವಸ ಆಯ್ತು ಬಂದು, ಸ್ವಲ್ಪ ಅವಮಾನನೂ ಆಗುತ್ತಲ್ಲ ಗೈಸ್ ಸ್ಕ್ಯಾಮ್ ಆದ್ಮೇಲೆ. ಯಾರು ಹೇಳ್ಕೊಳಲ್ಲ. ಇದೊಂದು ಲೆಸನ್ ನಾನು ಕಲ್ತಿರೋದು. ಸ್ವಲ್ಪ ಕಾದ್ರೂ ಪರವಾಗಿಲ್ಲ, ಊಬರ್ ಅಥವಾ ಓಲಾ ತಗೊಳ್ಳಿ. ಅದು ಟರ್ಮಿನಲ್ 2 ಅಲ್ಲೇ. ಹುಷಾರಾಗಿರಿ.